ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ವಿಡಿಯೋ ನೋಡಿ 2025-26ನೇ SSLC ಮಾದರಿ ಪ್ರಶ್ನೆ ಪತ್ರಿಕೆಯಾದಂತಹ 1ರ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮಾದರಿ ಪ್ರಶ್ನೆಗಳು ಮತ್ತು ಮಾದರಿ ಉತ್ತರಗಳ ವಿವರಣೆಗಳು ಕೂಡ ಇದೆ. ಮಾದರಿ ಉತ್ತರಗಳು: ವಿಷಯ ಗಣಿತ, ಮಾಧ್ಯಮ ಕನ್ನಡ, ವಿಷಯ ಸಂಗೀತ 81K, ಸಮಯ 3 ಗಂಟೆ 15 ನಿಮಿಷಗಳು, ಗರಿಷ್ಠ ಅಂಕಗಳು 80. ಏನು ನೋಡ್ಬೋದು ಫ್ರೆಂಡ್ಸ್? ಒಂದನೇ ಪ್ರಶ್ನೆ ನೋಡಿ, 3 ಮತ್ತು 5ರ ಮೊಸ ಉತ್ತರ ಆಪ್ಷನ್ ನಂಬರ್ ಎ 1. ಎರಡನೇ ನೋಡಿ, ಚಿತ್ರದಲ್ಲಿ y p ಆರ್ ಬ್ರ್ಯಾಕೆಟ್ x ಬಹು ಪದೋಕ್ತಿಯ ಶೂನ್ಯತೆಯ ಸಂಖ್ಯೆಯು ಇಲ್ಲಿ ಆಪ್ಷನ್ ನಂಬರ್ ಸಿ 4 ರೈಟ್ ಆನ್ಸರ್. ಇನ್ನು ಮೂರನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಕೆಳಗಿದೆ ನೋಡಿ, a1 ಡಿವೈಡ್ ಬೈ a2 ನಾಟ್ ಈಕ್ವಲ್ ದ್ಯಾನ್ b1 ಡಿವೈಡ್ ಬೈ b2. ಕೆಳಗಡೆ ಆನ್ಸರ್ ನೋಡ್ಬೋದು ನೀವು. ಇದೇ ರೀತಿ ಕಂಪ್ಲೀಟ್ ಆಗಿರುವ ಕ್ವಶನ್ಸ್ ನೆಕ್ಸ್ಟ್ 4ನೇ ಕ್ವಶನ್ಸ್ ಇಲ್ಲಿದೆ. ಆನ್ಸರ್ಸು 5, 9, 13, 17. ನೆಕ್ಸ್ಟು 5ನೇ ಒಂದು ಅಂಕಗಳು ವಿದ್ಯಾರ್ಥಿಗಳ ಸಂಖ್ಯೆ ಸಂಚಿತ ಆವೃತ್ತಿ ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ 20, 30. 6ನೇ ಪ್ರಶ್ನೆಗೆ ಉತ್ತರ 30 ಡಿಗ್ರಿ, ಆಪ್ಷನ್ ನಂಬರ್ ಡಿ 30 ಡಿಗ್ರಿ. ಇನ್ನು 7ನೇ ಪ್ರಶ್ನೆಗೆ ಉತ್ತರ ನೋಡಿ ಫ್ರೆಂಡ್ಸ್, -4 ಆ್ಯಂಡ್ 0. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 8ನೇದಕ್ಕೆ ನೋಡಿ, ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. x2 - 5x - 6 = 0. 9ನೇದು, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರ್ತವೆ? ಆಪ್ಷನ್ ಇಲ್ಲಿ ಉತ್ತರ ಏನಪ್ಪ ಅಂದರೆ ಪರಿಹಾರಗಳು ಇಲ್ಲ. ಈ ಚಿತ್ರವನ್ನು ಗಮನಿಸಿ 1 ಸೆಕೆಂಡು 10 ಸೆಕೆಂಡು ಇಡ್ತೀನಿ. ಆಮೇಲೆ ಡಿ ಇ ಕೋಲನ್ ಬಿ ಸಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ ಆನ್ಸರು, ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಸಿಲಿಂಡ್ರಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇದೆ. ಆನ್ಸರ್ ಇಲ್ಲಿದೆ ನೋಡಿ. ಓಕೆ, ನೆಕ್ಸ್ಟ್ 12ನೇದು ಕ್ವಶನ್ ಇದೆ. ಬೆಲೆ ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ. ಪಿ ಪ್ಲಸ್ ಇದು ಇಲ್ಲಿದೆ ಆನ್ಸರ್ ನೋಡಿ. ನೆಕ್ಸ್ಟ್ 13ನೇದು. ಸೊ ಕ್ವಶನ್ ಈ ಥರ ಇದೆ. ಆನ್ಸರ್ ಇಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಬಿಡಿಸಿ ಬರೆದಿದೆ. ಡಿ = 4 ಅಂತ ಇದೆ. 14ನೇ ಪ್ರಶ್ನೆ ನೋಡಿ, ಓದ್ಕೊಳ್ಳಿ. ಒಂದು 10 ಸೆಕೆಂಡ್ ಪಾಸ್ ಮಾಡ್ತೀನಿ. ಉತ್ತರನೂ ಇಲ್ಲಿದೆ ನೋಡಿ. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ 5RL + 2πr². ನೆಕ್ಸ್ಟ್ 15 ನೋಡಿ, ಕ್ವಶನ್ಸನ್ನು ಓದ್ಕೊಳ್ಳಿ. ಕೋನದ ಒಂದು ಡಿಗ್ರಿ ಮೂಲಕ ಒಂದು ಕ್ವಶನ್ ಇದೆ. ಕೋನ ಪಿ ಅಳತೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ = 60 ಡಿಗ್ರಿ ಕೋನ ಪಿ = 16ನೇ ಪ್ರಶ್ನೆ ನೋಡಿ. ಆನ್ಸರ್ ಇಲ್ಲಿ ಕೆಳಗಡೆ ಇದೆ. ಶೂನ್ಯತೆಗಳು ಪರಸ್ಪರ ವೃತ್ಕ್ರಮಗಳಾದರೆ ಶೂನ್ಯತೆಗಳ ಗುಣಲಬ್ಧ 1. ಆದ್ದರಿಂದ ಕೆ = 1 ಆಗುತ್ತೆ. ಕೆ ಬೆಲೆ ಕಂಡುಹಿಡಿದರೆ ಕೆ = 1. 17ನೇದಿದೆ. ಒಂದು ಸಮಾಂತರ ಶ್ರೇಣಿಯ ಒಂದು ಪ್ರಶ್ನೆ ಇದೆ. ಕಂಪ್ಲೀಟ್ ಆಗಿರೋ ಉತ್ತರ ಇಲ್ಲಿ ಬಿಡಿಸಿ ಬರ್ತಿದೆ ನೋಡಿ. ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, 4th, 5th, 6th, = 3 ಇಸ್ ದ ರೈಟ್ ಆನ್ಸರ್. ಈ ಸ್ಟೆಪ್ಪಿಗೆ ಅರ್ಧ ಮಾರ್ಕ್ಸ್ ಇದೆ. ಯಾವ ರೀತಿ ಸ್ಟೆಪ್ಪನ್ನು ಹಾಕಿದ್ರೆ ಮಾರ್ಕ್ಸ್ ಸಿಗುತ್ತೆ ಅನ್ನೋದನ್ನು ನೀವು ನೋಡ್ಕೋಬೋದು. ಇಲ್ಲಿ ಬಿಡಿಸಿಯಾಗಿ ಸ್ಟೆಪ್ ಆಗಬೇಕು. ಆಮೇಲೆ ಅಥವಾ ಅಂತ ಕೊಟ್ಟಿದ್ದಾರೆ. ಇದು ಅಥವಾ ಇದು, ಇದಕ್ಕೂ ಕೂಡ ಇಲ್ಲಿ ಉತ್ತರ ಇದೆ ನೋಡಿ. 201ರಿಂದ 401ರ ನಡುವೆ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ? ಉತ್ತರ ನೋಡಿ ಇಲ್ಲಿ ಬಿಡಿಸಿ ಬರೆದಿದೆ. ಇಲ್ಲಿ ಅರ್ಧ ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ ಒಂದೊಂದು ಸ್ಟೆಪ್ಪಿಗೆ. ಇಲ್ಲಿ ತಗ ಬಂದಿದೆ 33. ಆನ್ಸರ್ ಏನಿದೆ 33 ಇದೆ. ಅರ್ಧ ಮಾರ್ಕ್ಸ್ ಇದೆ. ನೆಕ್ಸ್ಟ್ ನೋಡೋಣ. ಇನ್ನು 18ನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ಸೂಕ್ತ ವಿಧಾನದಿಂದ ಬಿಡಿಸಿ ಅಂತಿದೆ. 2x + y = 8 ಅಂತ ಇದೆ. ಆಮೇಲೆ 3x - y = 7 ಅಂತ ಇದೆ. ಸೊ ಇದಕ್ಕೆ ಉತ್ತರ ಯಾವ ರೀತಿ ಬಿಡಿಸಿ ಬರೀಬೇಕು, ಯಾವುದೇ ರೀತಿ ಸ್ಟೆಪ್ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಇಲ್ಲಿ ನೋಡಿ.
ಸೊ ಈ ಸ್ಟೆಪ್ಗೆ ಇಲ್ಲಿವರೆಗೆ ಸ್ಟೆಪ್ಗೆ 1 ಮಾರ್ಕ್ ಇದೆ. ಪಾಸ್ ಮಾಡ್ತೀನಿ ನೋಡಿ, 1 ಸೆಕೆಂಡ್ ನೋಡ್ಬೋದು ನೀವು. ನೆಕ್ಸ್ಟ್ ನೋಡೋಣ. 19ನೇ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. 2x² + 3x - 7 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ನಿರ್ಧರಿಸಿರಿ ಅಂತ ಕೊಟ್ಟಿದ್ದಾರೆ. ಉತ್ತರ ಇಲ್ಲಿದೆ ನೋಡಿ. ಅರ್ಧ ಮಾರ್ಕ್ಸ್ ಇವೆರಡು ಸೇರಿ ಅರ್ಧ ಮಾರ್ಕ್ಸ್, ಆಮೇಲೆ ಇವೆರಡಕ್ಕೆ ಸೇರಿ ಅರ್ಧ ಮಾರ್ಕ್ಸ್, ಟೋಟಲಾಗಿ 2 ಮಾರ್ಕ್ಸ್ ಇದೆ. ಅಥವಾ ಅಂತ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ, ಅಥವಾ ಈ ರೀತಿಯಾಗಿಯೂ ಬಿಡಿಸ್ಬೋದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು 20ನೇ ಪ್ರಶ್ನೆ ಇದೆ ನೋಡಿ. ಸೊ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರ ಸೊ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸು ಪ್ಲಸ್ ವಿವರಣೆಯೂ ಕೂಡ ಕೊಟ್ಟಿದ್ದಾರೆ. ಸ್ಟೆಪ್ಪಿಗೆ ನೋಡ್ಬೋದು ನೀವು. ಒಂದು 5 ಸೆಕೆಂಡ್ ಪಾಸ್ ಮಾಡ್ತಾ ನೋಡ್ಬೋದು. ಸೊ ಇಲ್ಲಿ ನೋಡಿ ಪ್ರೂವ್ ಆಗಿದೆ ನೋಡಿ. ಇಲ್ಲಿ √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ, 2 ಮಾರ್ಕ್ಸ್. ಇನ್ನು 21ನೇ ನೋಡಿ ಪ್ರಶ್ನೆ ಮತ್ತು ಉತ್ತರ. ಪಾಸ್ ಮಾಡ್ತೀನಿ ನೋಡ್ಕೋಬೋದು ನೀವು. 21ನೇ ಪ್ರಶ್ನೆ ಉತ್ತರ ಇಲ್ಲಿದೆ ನೋಡಿ, ಕಂಪ್ಲೀಟಾಗಿರೋ ಡೀಟೇಲ್ಸು. P(x, y) = 2, 5. ಒಂದು 5 ಸೆಕೆಂಡ್ ಪಾಸ್ ಮಾಡ್ತೀನಿ, ನೋಡ್ಕೋಬೋದು ಯಾವ ರೀತಿ ಬಿಡಿಸಿದ್ದಾರೆ ಅಂತ. ನೆಕ್ಸ್ಟ್ ನೋಡೋಣ. 22ನೇ ನೋಡಿ. ಚಿತ್ರದಲ್ಲಿರುವ ಒಂದು ಟ್ಯಾನ್ P ಮತ್ತು cos R ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ ಇಮೇಜು. ಇದಕ್ಕೆ ಸಂಬಂಧಿಸಿದಂತೆ ಉತ್ತರ ಇಲ್ಲಿದೆ. ಅಭಿಮುಖ ಅಂತ ಇದೆ. ಸೊ ಯಾವ ರೀತಿ ಏನು ಅಂತೇಳಿ ಕೆಳಗಡೆ ಬಿಡಿಸಿದ್ದಿದೆ ನೋಡ್ಬೋದು ನೀವು. ಬಿಡಿಸಿದ್ದಿದೆ, ಈ ಥರ ಹೇಳಬೇಕು ಆನ್ಸರು. ನೆಕ್ಸ್ಟ್ ಹೋಗೋಣ. ಇನ್ನು ಇದು ನೋಡಿದರೆ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ನೆಕ್ಸ್ಟ್ ನೋಡೋಣ. ಚಿತ್ರದಲ್ಲಿ CP ಮತ್ತು CQಗಳು O ಕೇಂದ್ರಗಳ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ. ARBಯು R ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವಾಗಿದೆ. CAB ತ್ರಿಭುಜದ ಸುತ್ತಳತೆಯು CP ಸ್ಪರ್ಶಕದ ಉದ್ದದ 2ರಷ್ಟಿದೆ ಎಂದು ತೋರಿಸಿ ಅಂತ ಇದೆ. ಸೊ ಇಲ್ಲಿ ಕಂಪ್ಲೀಟ್ ಆಗಿರೋ ಡೀಟೇಲ್ಸು ಕೆಳಗಡೆ ಉತ್ತರ ಇದೆ ನೋಡ್ಬೋದು ನೀವು. ಉತ್ತರವನ್ನು ಪಾಸ್ ಮಾಡ್ತೀನಿ, ನೋಡ್ಬೋದು ನೀವು. ಒಂದು 5 ಸೆಕೆಂಡು ಯಾವ ರೀತಿ ಬಿಡಿಸಿದ್ದಾರೆ. ಇಲ್ಲೊಂದು ಇದಕ್ಕೊಂದು ಈ ಸ್ಟೆಪ್ಪಿಗೆ 1 ಮಾರ್ಕ್ಸ್ ಇದೆ, ಈ ಕೊನೆಯ ಸ್ಟೆಪ್ಪಿಗೊಂದು, 2 ಸೇರಿ 1 ಮಾರ್ಕ್ಸ್ ಇದೆ. ಟೋಟಲಾಗಿ 2 ಮಾರ್ಕ್ಸ್ಗಳು. ನೆಕ್ಸ್ಟ್ 24ನೇ ಕ್ವಶನ್ ನೋಡಿ. 2 ಸಂಖ್ಯೆಗಳ ಮಸ ಮತ್ತು ಲಸ ಗುಣಲಬ್ಧ 2016 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗೂ ಆ 2 ಸಂಖ್ಯೆಗಳ ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ಉತ್ತರ ಇದೆ, ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದಾರೆ. ಸೊ ಇದಕ್ಕೊಂದು ಮಾರ್ಕ್ಸು, ಈ ಒಂದು 2 ಸ್ಟೆಪ್ಪಿಗೆ, ಆಮೇಲೆ ಈ 3 ಸ್ಟೆಪ್ಪಿಗೆ ಉತ್ತರ ಬರೆಯೋದು ಸ್ಟೆಪ್ನೊಂದಿಗೆ 1 ಮಾರ್ಕ್ಸು. ಟೋಟಲಾಗಿ 2 ಅಂಕಗಳು ಇವೆ. ಯಾವ ರೀತಿ ಬಿಡಿಸಿದ್ದಾರೆ ಅಂತ ನೀವು ನೋಡ್ಕೋಬೋದು ಅಲ್ಲಿ. ನೆಕ್ಸ್ಟ್ ನೋಡೋಣ. ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಿ. ಸೊ ಇಲ್ಲಿ ಪ್ರಶ್ನೆ ಇದೆ, ಇಲ್ಲೊಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು. ಒಂದು 5 ಸೆಕೆಂಡ್ ಪಾಸ್ ಮಾಡ್ತೀನಿ ಇಲ್ಲಿವರೆಗೂ. ಆಮೇಲೆ ಇದರ ಕೆಳಗಿನಿಂದ ಪಾಸ್ ಮಾಡ್ತೀನಿ, ಬರ್ಕೊಂಡು ಬಿಡಿಸ್ಕೋಬೋದು. ಸರಿಯಾಗಿ ಸ್ಟೆಪ್ ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೋದು ಇಲ್ಲಿ. ಓಕೆ, ಈಗ ನೆಕ್ಸ್ಟ್ ಒಂದು 5 ಸೆಕೆಂಡ್ ನಿಲ್ಲಿಸ್ತೀನಿ, ಇಲ್ಲಿ ನೋಡ್ಕೋಬೋದು ನೀವು. ನೆಕ್ಸ್ಟ್ ಇಲ್ಲಿವರೆಗೆ ನಿಲ್ಲಿಸ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ 1 ಮಾರ್ಕ್ ಯಾವ ರೀತಿ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ನೀವು ಇದೇ ಥರ ಸ್ಟೆಪ್ ಹಾಕಿದರೆ ನಿಮಗೂ ಈಸಿಯಾಗಿ ಮಾರ್ಕ್ಸು ಸಿಗುತ್ತೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇಲ್ಲಿವರೆಗಿದೆ ನೋಡಿ, ಕೊನೆಯವರೆಗೂ ನಾನು ನಿಲ್ಲಿಸ್ತೀನಿ. ಇಲ್ಲಿವರೆಗೂ ಲಾಸ್ಟ್ ಇದೆ, ಅದು 3 ಮಾರ್ಕ್ಸು. ಇಲ್ಲಿ ಲಾಸ್ಟ್ ಸ್ಟೆಪ್ಪಿಗೆ 1 ಮಾರ್ಕ್ಸ್ ಕೊಟ್ಟಿದ್ದಾನೆ. ಇವೆಲ್ಲ 4 ಸ್ಟೆಪ್ ಸೇರಿ ಒಂದು 5 ಸೆಕೆಂಡ್ ನಿಲ್ಲಿಸ್ತೀನಿ, ನೋಡ್ಕೋಬೋದು ನೀವು. ನೆಕ್ಸ್ಟ್ ನೋಡೋಣ. ಇನ್ನು ಬಾಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರ ಇಲ್ಲಿ ಕೆಳಗಡೆ ಯಾವ ರೀತಿ ದತ್ತ, ಸಾಧನೀಯ, ರಚನೆ, ಸಾಧನೆ ಈ ಥರ ಸ್ಟೆಪ್ಗಳನ್ನು ಹಾಕ್ಕೊಂಡು ಮಾಡಿದ್ರೆ ಒಂದು ಉತ್ತಮವಾದ ಆನ್ಸರ್ನ ನೀವು ಮಾಡ್ಬೋದು, ಬರಿಬೋದು, ಉತ್ತಮವಾದ ಮಾರ್ಕ್ಸನ್ನು ಪಡಿಬೋದು. 5 ಸೆಕೆಂಡ್ ಪಾಸ್ ಮಾಡ್ತೀನಿ ನೋಡಿ. ಇಲ್ಲಿವರೆಗೂ ಪಾಸ್ ಮಾಡ್ತೀನಿ.
ನೆಕ್ಸ್ಟ್ ಮುಂದೆ ಹೋಗೋಣ ಇನ್ನು. ಓಕೆ, ಇಲ್ಲಿವರೆಗೂ ಕೊನೆ ಹಂತ ಇಲ್ಲಿ ಸಾಧನೆ 3 ಮಾರ್ಕ್ಸ್ ಇದೆ ಕಂಪ್ಲೀಟ್ ಆಗಿರುವ ಒಂದು ಡೈಗ್ರಾಮ್ ಪ್ಲಸ್ ಎಕ್ಸ್ಪ್ಲನೇಷನ್ಗೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ 27ನೇ ಪ್ರಶ್ನೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, 27ನೇ ಪ್ರಶ್ನೆ. ಒಂದು ಎಕ್ಸ್ಪ್ರೆಸ್ ರೈಲು 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ 11 ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ ಆ ಎರಡು ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಯಿರಿ. ಅಥವಾ ಇಲ್ಲೊಂದು ಕೆಳಗಡೆ ಕ್ವಶನ್ ಇದೆ ನೋಡಿ. ಮೊದಲನೇದಾಗಿ ಇದ್ರ ಕ್ವಶನ್ ಆನ್ಸರ್ ನೋಡೋಣ. ಉತ್ತರ ನೋಡಿರಿ. ಉತ್ತರ ಅಂದರೆ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ನಾನು ಪಾಸ್ ಮಾಡ್ತಾಯಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಸೆಕೆಂಡ್ ಪೇಜಿಗೆ ಬಂದರೆ ಒಂದು 5 ಸೆಕೆಂಡ್ ಬಿಟ್ಟು ನೋಡಿ, ಆ ಸೆಕೆಂಡ್ ಪೇಜಿಗೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪೇಜಿಗೆ ಹೋಗೋಣ. ಚಾನಲ್ಗೆ ಹೊಸಬರಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿದೆ ನೋಡಿ, 44 ಕಿಲೋಮೀಟರ್ ಪರ್ ಅವರ್ ಆನ್ಸರ್ 3 ಅಂಕಗಳಲ್ಲಿ ಸಿಗ್ತವೆ ನಿಮಗೆ. ಇಲ್ಲ ಅಥವಾ ಅಂತಿದೆ, ಇದ್ರ ಕ್ವಶನ್ ನೋಡಿ ಓದಿಬಿಡೋಣ. ಹೀಗೆ ಎ ಮತ್ತು ಬಿ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ 19 ವರ್ಷಗಳು ಮತ್ತು 15 ವರ್ಷಗಳಾಗಿವೆ. ಅವರ ವಯಸ್ಸುಗಳ ಗುಣಲಬ್ಧವು 480ಕ್ಕೆ ಸಮವಾಗಲು ಎಷ್ಟು ವರ್ಷಗಳು ಬೇಕಾಗುತ್ತವೆ ಎಂಬುದನ್ನು ಕಂಡುಹಿಡಿಯಿರಿ. ಸೊ ಇದು ಪ್ರಶ್ನೆ. ನೋಡ್ಕೋಬೋದು, ನೀವು ಪ್ರಶ್ನೆ ಬರ್ಕೊಳ್ಳೋಬೋದು. ಇದರ ಆನ್ಸರ್ ಇಲ್ಲಿ ಕೆಳಗಡೆ ಇದೆ ನೋಡಿ. ಕಂಪ್ಲೀಟ್ ಆಗಿರೋ ಆನ್ಸರು ಅಥವಾ ಅಂತ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಇಲ್ಲಿ 5 ವರ್ಷಗಳ ನಂತರ ಅವರಿಬ್ಬರ ವಯಸ್ಸು ಗುಣಲಬ್ಧ 480 ಆಗುತ್ತದೆ. ಇಲ್ಲಿ x -39 x 5 ಅಂತ ಆನ್ಸರ್ ಇದೆ. 3 ಮಾರ್ಕ್ಸು ಇಲ್ಲಿ ನೋಡಿ. ಇಲ್ಲಿ ಇದಕ್ಕೆ ಅರ್ಧ ಮಾರ್ಕ್ಸು, ಇವೆ 4 ಸ್ಟೆಪ್ ಸೇರಿ 1 ಮಾರ್ಕ್ಸು. ಆಮೇಲೆ ಇವೊಂದು 2 ಸ್ಟೆಪ್ಪಿಗೆ 1 ಮಾರ್ಕ್ ಇದೆ. ಆಮೇಲೆ ಇದೊಂದು ಸ್ಟೆಪ್ಪಿಗೆ ಅರ್ಧ ಮಾರ್ಕ್ಸ್ ಇದೆ, ನೋಡ್ಬೋದು ನೀವು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ 28ನೇ ಪ್ರಶ್ನೆ ಇದೆ, ಉತ್ತರನೂ ಇಲ್ಲಿದೆ, ನೋಡ್ಕೋಬೋದು. ನಿಮ್ಗೆ ಪಾಸ್ ಮಾಡಿರ್ತೇನೆ. ಸೊ ಇಲ್ಲಿ ಪಾಸ್ ಮಾಡ್ತೀನಿ 5 ಸೆಕೆಂಡು. ಆಮೇಲೆ ನೆಕ್ಸ್ಟ್ ಪೇಜಿಗೆ ಹೋಗೋಣ. sec a ಬ್ರಾಕೆಟ್ 1 - sin a ಬ್ರಾಕೆಟ್ ಕಂಪ್ಲೀಟ್ ಬ್ರಾಕೆಟ್ sec a ಪ್ಲಸ್ tan a = ಸೊ ಇದನ್ನು ಎಂದು ಸಾಧಿಸಿ ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಕಂಪ್ಲೀಟ್ ಆಗಿರೋ ಆರ್ ಅಥವಾ ಅಂತ ಮತ್ತೊಂದು ಕ್ವಶನ್ ಇದೆ. ಸೊ ಇದನ್ನು ಕೂಡ ಹೀಗೆ ನೋಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಅಲ್ಲಿ ಕಂಟಿನ್ಯೂ ಆಗಿ ಆನ್ಸರ್ ಬರೋದರಿಂದ ನೀವು ಅಲ್ಲಿ ಡೈರೆಕ್ಟಾಗಿ ಆನ್ಸರ್ ನೋಡ್ಕೋಬೋದು. ಓಕೆ, sin θ / 1 - cos θ ಪ್ಲಸ್ tan θ ಪ್ಲಸ್ 1 ಪ್ಲಸ್ cos θ = cot θ ಪ್ಲಸ್ sec θ ಡಾಟ್ cosec θ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇದಕ್ಕೆ ಆನ್ಸರ್ ಇಲ್ಲಿದೆ ನೋಡಿ, ನೋಡ್ಬೋದು. ಸೊ ನೆಕ್ಸ್ಟ್ ನೋಡೋಣ. ಸೊ ಎಲ್ಲಿವರೆಗೆ ಇದೆ ಆನ್ಸರ್ ಅಂದರೆ ಇಲ್ಲಿವರೆಗಿದೆ. ಎಡಭಾಗ LHS = RHS ವರೆಗೂ ಇಲ್ಲಿದೆ. ಇನ್ನು ಅಥವಾ ಇದಕ್ಕೆ ಸಂಬಂಧಿಸಿದಂತೆ ನೋಡೋಣ. ಇಲ್ಲಿದೆ ಆನ್ಸರು. ಎಡಭಾಗ ಬಲಭಾಗ = ಎಡಭಾಗ ಬಲಭಾಗ ಅನ್ನೋದ್ರ ಬಗ್ಗೆ ಸೊ ಇಲ್ಲಿ ಕೊಟ್ಟಿದೆ ನೋಡಿ. ಬಲಭಾಗ ಈ ಸ್ಟೆಪ್ಪಿಗೆ 1 ಮಾರ್ಕು, ಈ ಸ್ಟೆಪ್ಪಿಗೆ 1 ಮಾರ್ಕು, ಇವೆರಡು ಸ್ಟೆಪ್ಪಿಗೆ 1 ಮಾರ್ಕು. ಟೋಟಲಾಗಿ 3 ಅಂಕಗಳು ಇಲ್ಲಿ ಸಿಗ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 2 ಪ್ರಶ್ನೆಗಳಿವೆ. 29ನೇದು ಇಲ್ಲೊಂದಿದೆ, ಓದ್ಕೋಬೋದು ಇದನ್ನು. ಅಥವಾ ಅಂಥೇಳಿ ಮತ್ತೊಂದು ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂಥೇಳಿ ಇಲ್ಲಿ 2ನೇ ಪ್ರಶ್ನೆ ಇದೆ, ಇದು 1ನೇ ಪ್ರಶ್ನೆ ಇದೆ. ಸೊ ಈಗ ಈ ಪ್ರಶ್ನೆಯ ಉತ್ತರವನ್ನು ನೋಡೋಣ. ಮೊದಲನೇದಾಗಿ ಓದ್ಕೊಳ್ಳಿ, ಒಂದು 5 ಸೆಕೆಂಡ್ ಟೈಮ್ ಕೊಡ್ತೀನಿ. ಓಕೆ, ನೋಡೋಣ. 1ನೇ ಪ್ರಶ್ನೆಯ ಉತ್ತರ ಇಲ್ಲಿದೆ ನೋಡಿ. ಇನ್ನು ಉತ್ತರ ಕೆಳಗಡೆ ಇದೆ. 5 ಸೆಕೆಂಡ್ ಪಾಸ್ ಆಗಿರುತ್ತೆ, ನೋಡ್ಬೋದು ನೀವು ಯಾವ ರೀತಿ ಸ್ಟೆಪ್ಗಳನ್ನು ಯೂಸ್ ಮಾಡಿ ಆನ್ಸರ್ ಪಡಿತಾ ಇದ್ದಾರೆ ಅಂತ. ಆಲ್ಫಾ ಬೀಟಾ. ನೆಕ್ಸ್ಟು ಇಲ್ಲಿ ಶೂನ್ಯತೆಗಳು 4 ಮತ್ತು -2 ಇಲ್ಲಿವರೆಗೂ 1ನೇ ಪ್ರಶ್ನೆಯ ಉತ್ತರಗಳು ಇಲ್ಲಿ ಮುಗೀತು.
ಇನ್ನು ಅಥವಾ ಅನ್ನೋದಕ್ಕೆ ಎರಡನೇ ಪ್ರಶ್ನೆ ಉತ್ತರ ನೋಡೋಣ. ಇದು ಒಂದನೇದು ಕಂಪ್ಲೀಟ್ ಆಯಿತು, ಕ್ಲಿಯರ್ ಆಯಿತು ಇದರದ್ದು. ಇನ್ನು ಎರಡನೇ ನೋಡೋಣ. ಆರ್ ಅಂತ ಇದೆ, ಆರ್ ಅಂತ ಇರೋದು ಇದು ಎರಡನೇದು. ಇಲ್ಲಿ ಆನ್ಸರ್ ಇದೆ -3 ಅಂತ ನೋಡ್ಬೋದು. ಈ ಸ್ಟೆಪ್ಪಿಗೆ 1 ಮಾರ್ಕು, ಈ ಸ್ಟೆಪ್ಪಿಗೆ 1 ಮಾರ್ಕು, ಎರಡು ಸ್ಟೆಪ್ ಸೇರಿ 1 ಮಾರ್ಕು, ಟೋಟಲಾಗಿ 3 ಅಂಕಗಳು. ಇನ್ನು ನೆಕ್ಸ್ಟ್ ಹೋಗೋಣ. 30ನೇ ಪ್ರಶ್ನೆ. ABC ಒಂದು ಲಂಬಕೋನ ತ್ರಿಭುಜ. ಕೋನ BAC = 90 ಡಿಗ್ರಿ ಮತ್ತು ಕೋನ AD ಲಂಬ BC ಆದರೆ AB² BC × BD ಎಂದು ತೋರಿಸಿ ಅಂತ ಇದೆ. ಉತ್ತರ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಸಾಧನೀಯ ಏನು ಅಂತ ಕೊಟ್ಟಿದ್ದಾರೆ. ಸೊ ಡಯಾಗ್ರಾಮ್ ಕೂಡ ಇಲ್ಲೇ ಇದೆ ನೋಡ್ಬೋದು. ಸೊ ಹೋಗೋಣ. ಈಗ ಒಂದು 4 ಸ್ಟೆಪ್ ಮುಂದೆ ಇಲ್ಲಿವರೆಗೆ ತೋರಿಸ್ತೀನಿ. ನೆಕ್ಸ್ಟ್ ಮುಂದಿಂದ ಹೋಗೋಣ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ AB² BC × BD ಸಾಧನೆ ಆಗಿದೆ. ನೆಕ್ಸ್ಟ್ 30ನೇ ಪ್ರಶ್ನೆ ನೋಡೋಣ. ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು 18 ಸೆಂಟಿಮೀಟರ್ ಇದೆ. 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಇಲ್ಲಿಂದ ಪ್ರಾರಂಭ ಆಗಿದೆ. ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಕ್ವಶನ್ ಪ್ಲಸ್ ಆನ್ಸರ್ ಎರಡು ಒಂದೇ ಪೇಜ್ನಲ್ಲಿ ಬರುವಂತೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಈ ಸ್ಟೆಪ್ಪಿಗೆ 1 ಅಂಕ, ಈ 2 ಸ್ಟೆಪ್ಪಿಗೆ 1 ಅಂಕ, ಈ 2 ಸ್ಟೆಪ್ ಸೇರಿ 1 ಅಂಕ, ಟೋಟಲಾಗಿ 3 ಅಂಕಗಳು. ನೆಕ್ಸ್ಟ್ ಹೋಗೋಣ. ಇನ್ನು ಸೊ ಪೆಟ್ಟಿಗೆ ಒಂದು ಪ್ರಶ್ನೆ ಇದೆ, 32ನೇದು. ಉತ್ತರ ಇಲ್ಲಿದೆ ನೋಡಿ, ಓದ್ಕೋರಿ ಕ್ವಶನ್ನು. ಇಲ್ಲಿವರೆಗೂ ನಾನು ತೋರಿಸ್ತೀನಿ ಫಸ್ಟ್ ಸ್ಟೆಪ್ಪಲ್ಲಿ. ಇನ್ನು ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿವರೆಗೆ ಬರುತ್ತೆ ನೋಡಿ. 12/65 12/65. ಇನ್ನು ನೆಕ್ಸ್ಟ್ ನೋಡೋಣ. 33ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ಇದನ್ನು ಬರ್ಕೋಬೋದು ನೀವು. ಪಾಸ್ ಮಾಡ್ತೀನಿ. ನೆಕ್ಸ್ಟು 33ನೇ ಪ್ರಶ್ನೆ ನೋಡಿ. ಸರಾಸರಿಯನ್ನು ಕಂಡುಹಿಡಿಯಿರಿ. ಆವೃತ್ತಿ ವಿತರಣಾ ಪಟ್ಟಿಗೆ ವರ್ಗಾಂತರ ಯಾವ ರೀತಿ ಇದೆ, ಆವೃತ್ತಿ ಯಾವ ರೀತಿ ಇದೆ ನೋಡ್ಬೋದು. ಅಥವಾ ಅಂತ ಮತ್ತೊಂದು ವರ್ಗಾಂತರ ಇಲ್ಲಿ ಕೊಟ್ಟಿದ್ದಾನೆ, 2ರಲ್ಲಿ 1 ಬರಿಬೋದು. ಸೊ ಇದಕ್ಕೆ ಕ್ವಶನ್ ನಂಬರ್ 1 ಅಂತ ಅನ್ನೋಣ, ಇದಕ್ಕೆ ಕ್ವಶನ್ ನಂಬರ್ 2 ಅಂತ ಅನ್ನೋಣ. ಈ ಕ್ವಶನ್ ನಂಬರ್ 1ಗೆ ನಾವು ಆನ್ಸರನ್ನು ನೋಡೋಣ. ಮೊದಲನೇದಾಗಿ ಕ್ವಶನ್ ನಂಬರ್ 1 ಇಲ್ಲಿದೆ ನೋಡಿ ಉತ್ತರ. ಇದು ಕ್ವಶನ್ ನಂಬರ್ 1ಗೆ ಉತ್ತರ, ಇದು ಇಲ್ಲಿಂದ ಇಲ್ಲಿವರೆಗೆ. ಓಕೆ, ಇದು ಕ್ವಶನ್ ನಂಬರ್ 1ಗೆ ಆನ್ಸರು. ಇನ್ನು ನೆಕ್ಸ್ಟ್ ನೋಡೋಣ. 2ನೇ ಕ್ವಶನ್ಗೆ ಆನ್ಸರು ಇದು 2ನೇದಿದೆ. ಈ 2ನೇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಇಲ್ಲಿದೆ ನೋಡ್ಬೋದು ನೀವು. ಸ್ಲೋ ಆಗಿ ಹೋಗ್ತೀನಿ. ಅಥವಾ ಅಂತಿದೆ ಇಲ್ಲಿ ಉತ್ತರ ಇಲ್ಲಿಂದ ಪ್ರಾರಂಭ. ಸೊ ಫಾಸ್ ಆಗಿದೆ ನೋಡ್ಕೋಬೋದು. ಆಮೇಲೆ ಕೊನೆಯದಾಗಿ ಇಲ್ಲಿದೆ ನೋಡಿ ಬಹುಲಕ 27.5. ನೆಕ್ಸ್ಟ್ 34ನೇ ಪ್ರಶ್ನೆ ನೋಡ್ಬೋದು. ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಗೆ ನಕ್ಷೆ ವಿಧಾನವನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರ ಇಲ್ಲಿಂದ ಪ್ರಾರಂಭ. x + 2y = 6, x + y = 5 ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ ಇಲ್ಲಿಂದ ಪ್ರಾರಂಭ ಆಗಿದೆ ನೋಡ್ಬೋದು ನೀವು. ಕ್ವಶನ್ನ ನೋಡ್ಕೊಳ್ಳಿ ಇನ್ನೊಂದು ಸಲ. ಸೊ ಆನ್ಸರ್ಗೆ ಹೋಗ್ತೀನಿ. ಉತ್ತರ ಓಕೆ, 5 ಸೆಕೆಂಡ್ ಪಾಸು. ನೆಕ್ಸ್ಟ್ ನೋಡೋಣ. ಓಕೆ, ಈ ರೀತಿಯಾಗಿದೆ ನೋಡಿ ಅದು ಡಯಾಗ್ರಾಮ್. ಪಾಸ್ ಮಾಡಿ. ಓಕೆ, ಈ ರೀತಿಯಾಗಿದೆ ನೋಡ್ಕೋಬೋದು ನೀವು. ಎಲ್ಲಿ ಸಂಧಿಸಿವೆ ಅಂತ 4-1ನಲ್ಲಿ ಸಂಧಿಸಿವೆ ಅವು. ಸೊ ಇದಿಷ್ಟು ಆನ್ಸರ್ ಫ್ರೆಂಡ್ಸ್. ಈ ರೀತಿ ಡಯಾಗ್ರಾಮನ್ನು ಹಾಕಬೇಕು ಗ್ರಾಫಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಹೋಗೋಣ. ಬೇಕಾದ್ರೆ ನೀವು ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ ನೋಡ್ಬೋದು ನೀವು. ನೆಕ್ಸ್ಟ್ ನೋಡೋಣ. ಇನ್ನು 35ನೇ ಪ್ರಶ್ನೆ. 2 ತ್ರಿಭುಜದಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳನ್ನು ಸಮಾನುಪಾತ ಹೊಂದಿದ್ದರೆ, ಅನುಪಾತ ಒಂದೇ ಆಗಿದ್ದರೆ ಅವುಗಳ ಅನುಪಾತ ಕೋನಗಳು ಸಮವಾಗಿರುತ್ತವೆ ಮತ್ತು ಅದರಿಂದಾಗಿ ಆ 2 ತ್ರಿಭುಜಗಳು ಸಮರೂಪಿಗಳಿರುತ್ತವೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಅಥವಾ ತ್ರಿಭುಜದ ಒಂದು ಕೋನವು
ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರೋ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಗಳಾಗುತ್ತೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ನೋಡೋಣ ಕೆಳಗಡೆ ಒಂದನೇ ಕ್ವಶನ್ಗೆ ಮೊದಲೇ ಆನ್ಸರ್ ನೋಡೋಣ. ಉತ್ತರ ಒಂದನೇದಿದ್ದು ನೋಡ್ಬೋದು ನೀವು ಇಲ್ಲಿ. ಓಕೆ, ಇಲ್ಲಿವರೆಗೂ 5 ಸೆಕೆಂಡ್ ಪಾಸ್ ಮಾಡಿರ್ತೀನಿ ನಾನು. ನೋಡ್ಕೋಬೋದು ಯಾವ ರೀತಿ ಬಿಡಿಸಿದ್ದಾರೆ ಅಂತ. ಇನ್ನು ನೆಕ್ಸ್ಟ್ ನೋಡೋಣ. ಭಾಳ ದೊಡ್ಡದಾಗಿದೆ. ನೆಕ್ಸ್ಟ್ ಇಲ್ಲಿವರೆಗೆ ಪಾಸ್ ಮಾಡಿದ್ದೇನೆ. ನೋಡ್ಕೋಬೋದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇಲ್ಲಿವರೆಗೂ ಪಾಸ್ ಮಾಡೋಣ. ಇಲ್ಲಿವರೆಗೆ ಲಾಸ್ಟ್ ಇದೆ ಫ್ರೆಂಡ್ಸ್. ಇದು ಇಲ್ಲಿದೆ ಆನ್ಸರು, ಇದೇ ಆನ್ಸರು. ಕೋನ ಎ ಬಿ ಸಿ, ಕೋನ ಡಿ ಇ ಎಫ್. ನೆಕ್ಸ್ಟ್ ನೋಡೋಣ ಎರಡನೇದಕ್ಕೆ ಆನ್ಸರ್ ಇದು ನೋಡ್ಬೋದು. 5 ಸೆಕೆಂಡ್ಸ್ ಪಾಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಹೋಗೋಣ. ಇನ್ನು ಬಾಕೋಬ ಸಿದ್ಧಾಂತವನ್ನು ಇಲ್ಲಿ ಅಳವಡಿಸಿದ್ದಾರೆ. ನೆಕ್ಸ್ಟ್ ಇಲ್ಲಿವರೆಗೂ ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿವರೆಗೆ ಮುಗೀತು ಫ್ರೆಂಡ್ಸ್. ಸಾಧನೆ 2 ಅಂಕಗಳು ಯಾವ ರೀತಿ: ದತ್ತಕ್ಕೆ ಅರ್ಧ ಅಂಕ, ಚಿತ್ರಕ್ಕೆ ಅರ್ಧ ಅಂಕ, ಸಾಧನೆಯ ಅರ್ಧ ಅಂಕ, ರಚನೆಗೆ ಅರ್ಧ ಅಂಕ. ಟೋಟಲಾಗಿ 2 ಅಂಕಗಳು ಈ ರೀತಿ ಡಿವೈಡ್ ಆಗಿವೆ ಫ್ರೆಂಡ್ಸ್. ಟೋಟಲಾಗಿ 4 ಅಂಕಗಳು. ಓಕೆ, ಇನ್ನು ನೆಕ್ಸ್ಟ್ ಹೋಗೋಣ. 36ನೇ ಪ್ರಶ್ನೆ. 36ನೇ ಪ್ರಶ್ನೆ ಒಂದನೇದ್ದು ಅಥವಾ ಅಂತಿದೆ, ಇಲ್ಲಿ ಎರಡನೇದು. ಒಂದನೇದನ್ನು ಓದ್ಕೊಳ್ಳಿ. ಸಾರಿ, ಒಂದೇ ಇದೆ ಅಥವಾ ಇಲ್ಲ, ಒಂದೇ ಇದೆ. ಒಂದೇ ನೋಡ್ಕೋಬೋದು. ಮೊದಲು ಓದೋದಕ್ಕೆ ಟೈಮ್ ಕೊಡ್ತೀನಿ ನಿಮಗೆ. ನೋಡ್ಕೋಬೋದು, ಇಲ್ಲಿ ಓದೋದಕ್ಕಿದೆ. ಒಂದು ಸಂಬಂಧ ಶ್ರೇಣಿಯ ಮೊದಲ n ಪದಗಳ ಮೊತ್ತ SN = 3n² + 2n ಆಗಿದೆ. ಹಾಗಾದರೆ ಶ್ರೇಣಿಯ n-ನೇ ಪದ ಕಂಡುಹಿಡಿಯಿರಿ. ಈ ಶ್ರೇಣಿಯಲ್ಲಿ 59 ಪದಗಳಿದ್ದರೆ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಇದೊಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನೋಡ್ಬೋದು ಇಲ್ಲಿ ಕೆಳಗಡೆ. ಇಲ್ಲಿಂದ ಪ್ರಾರಂಭ ಆಗಿದೆ ಫ್ರೆಂಡ್ಸ್. ನೋಡ್ಬೋದು. 5 ಸೆಕೆಂಡ್ ಪಾಸ್ ಮಾಡಿರ್ತೀನಿ, ನೀವು ಬರ್ಕೋಬೋದು. ಇದನ್ನು ಪಾಸ್ ಮಾಡಿಕೊಂಡು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಬಿಡಿಸಿದ್ದಾರೆ ಅಂತ. ಇದೊಂದು ಮಾಡೆಲ್ ಕೀ ಆನ್ಸರ್ಸ್ಗಳು. ನೆಕ್ಸ್ಟ್ ಹೋಗೋಣ. ಇನ್ನು ನೆಕ್ಸ್ಟ್ ಇಲ್ಲಿವರೆಗೂ ಇದಕ್ಕೆ 1 ಅಂಕ. ನೆಕ್ಸ್ಟ್ ಹೋಗೋಣ. ಟೋಟಲಾಗಿ ಇಲ್ಲಿ ಬಂದಿದ್ದೇನೆ 3260 ಈಸ್ ದ ರೈಟ್ ಆನ್ಸರ್. ಟೋಟಲಾಗಿ ಇದು ಕೊನೆಯ 2 ಸ್ಟೆಪ್ಪಿಗೆ 1 ಮಾರ್ಕ್ ಇದೆ. ನೋಡ್ಕೋಬೋದು ನೀವು. ನೆಕ್ಸ್ಟ್ 37ನೇ ಕ್ವಶನ್. 37ನೇದಲ್ಲಿದೆ, ನೋಡ್ಕೋಬೋದು ನೀವು. ಅವನತ ಕೋನವನ್ನು ಕಂಡುಹಿಡಿಯಿರಿ ಅಂತ ಇದೆ. 5 ಸೆಕೆಂಡ್ ಪಾಸ್ ಮಾಡ್ತಾ ನೋಡ್ಕೋಬೋದು. ನೆಕ್ಸ್ಟು ಡಯಾಗ್ರಾಮ್ ಕೂಡ ಇಲ್ಲಿದೆ ನೋಡಿ. ಸೊ ಇದು ಒಂದನೇ ಪ್ರಶ್ನೆ ಅಥವಾ ಅಂತಿದೆ, ಮತ್ತೊಂದು ಪ್ರಶ್ನೆ ಇದೆ, ನೋಡೋಣ ಅದನ್ನು. ಓಕೆ, ಇಲ್ಲಿ 2ನೇ ಪ್ರಶ್ನೆ ಇದೆ, ನೋಡ್ಬೋದು ನೀವು. 5 ಸೆಕೆಂಡ್ ಪಾಸ್ ಮಾಡ್ತೀನಿ, ನೋಡ್ಬೋದು. ಸೊ ಈಗ ಮೊದಲೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಮೊದಲೇ ಪ್ರಶ್ನೆಗೆ ಉತ್ತರ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ. ದೀಪಸ್ತಂಭದ ಎತ್ತರ ಇಲ್ಲಿಂದ ಪ್ರಾರಂಭವಾಗಿ ಸೊ ಇಲ್ಲಿವರೆಗೂ ನಾನು ನನಗೆ ತೋರಿಸ್ತೀನಿ, ನೋಡ್ಬೋದು. ಸೆಕೆಂಡ್ ನೋಡ್ಬೋದು. ನೆಕ್ಸ್ಟ್ ಹೋಗೋಣ. ಇನ್ನು ಮತ್ತೆ 5 ಸೆಕೆಂಡ್ ಪಾಸ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ಹೋಗೋಣ. ಇನ್ನು ಮತ್ತೆ 5 ಸೆಕೆಂಡ್ ಪಾಸ್ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ಅವನತ ಕೋನ θ = 60 ಡಿಗ್ರಿ ಈಸ್ ದ ಆನ್ಸರ್ ಇಲ್ಲಿ. ಓಕೆ, ನೆಕ್ಸ್ಟ್ ಅಥವಾ ಅಂತ ಇದೆ, ಅದರ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಸೊ 5 ಸೆಕೆಂಡ್ ಪಾಸ್ ನೋಡ್ಬೋದು ನೀವು. ಓಕೆ,
ನೆಕ್ಸ್ಟ್ ಹೋಗೋಣ ಇನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ. ಓಕೆ, ಇಲ್ಲಿನ ಕೂಡ 5 ಸೆಕೆಂಡ್ ಪಾಸ್ ಮಾಡ್ತೀನಿ, ನೋಡ್ಕೋಬೋದು ನೀವು. ಓಕೆ, ನೆಕ್ಸ್ಟ್ ಹೋಗೋಣ ಇನ್ನು. ಓಕೆ, ಇಲ್ಲಿ ಕೊಟ್ಟಿದೆ ಕಂಬದ ಥರ ಈಸ್ಕೊಲ್ ಟು CD ಈಸ್ಕೊಲ್ ಟು H ಈಸ್ಕೊಲ್ ಟು 40 ಮೀಟರ್. ನೆಕ್ಸ್ಟ್ ಹೋಗೋಣ ಇನ್ನು 38ನೇದು ಚಿತ್ರದಲ್ಲಿ ತೋರಿಸುವಂತೆ ಒಂದು ಸಿಲಿಂಡರ್ನ ಚಿತ್ರ ಕೊಟ್ಟಿದ್ದಾರೆ. ಓದ್ಕೋರಿ, 5 ಸೆಕೆಂಡ್ ಕೊಡ್ತೀನಿ. ನೆಕ್ಸ್ಟ್ ಹೋಗೋಣ ಇನ್ನು. ಸಿಲಿಂಡರ್ ಇದೆ ನೋಡಿ ಈ ಥರ. ಇದು 1ನೇ ಕ್ವಶನ್ ಆಯಿತು. 2ನೇದು ಇಲ್ಲಿ ಕೆಳಗಡೆ ಇದೆ ನೋಡಿ, ಅಥವಾ ಅಂತ ಇದೆ. ಘನಫಲ ಕಂಡುಹಿಡಿಯಿರಿ, ಗುಂಡಿನ ತ್ರಿಜ್ಯ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದು 2ನೇ ಪ್ರಶ್ನೆ. ಈಗ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಮೊದಲನೇ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ, 5 4 3 2 1. ಓಕೆ, ನೆಕ್ಸ್ಟ್ ಪೇಜಿಗೆ ಹೋಗೋಣ. ಓಕೆ, ಆನ್ಸರ್ ಬಂದಿದೆ ನೋಡಿ ಇಲ್ಲಿ 616 ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ದಾರೆ. ಇದೆ ಆನ್ಸರು. ನೆಕ್ಸ್ಟ್ 2ನೇ ಕ್ವಶನ್ಗೆ ಆನ್ಸರ್ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿವರೆಗೂ ಪಾಸ್ ಮಾಡ್ತೀನಿ, 5 ಸೆಕೆಂಡು. 5 4 3 2 1 ಸ್ಟಾರ್ಟ್. ಓಕೆ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ನೋಡಿ. ಇಲ್ಲಿ ಆನ್ಸರ್ ಇದೆ 0.523 cm3. ಇದೆ ಆನ್ಸರು. 5 ಸೆಕೆಂಡ್ ಪಾಸ್ ಆಗಿರುತ್ತೆ, ನೋಡ್ಬೋದು ನೀವು ಆನ್ಸರನ್ನು ಯಾವ ರೀತಿ ಸ್ಟೆಪ್ ವೈಸ್ ಬಿಡಿಸಿ ತಂದಿದ್ದಾರೆ ಅಂತ. ಇದಕ್ಕೆ 5 ಮಾರ್ಕ್ಸ್ ಇದೆ ಇವೆರಡು ಪ್ರಶ್ನೆಗಳಿಗೆ. ಸೊ ಇದಿಷ್ಟು ಫ್ರೆಂಡ್ಸ್ ಗಣಿತ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಮಾಡೆಲ್ ಉತ್ತರಗಳು. ಸೊ ಮತ್ತು ಎಲ್ಲ ಸಬ್ಜೆಕ್ಟ್ಗಳು ಮಾಡೆಲ್ ಪ್ರಶ್ನೆಗಳು ಮತ್ತು ಮಾಡೆಲ್ ಉತ್ತರಗಳನ್ನು ಹಾಕ್ತೀನಿ ಅಂತ ಹೇಳ್ತಾ, ಚಾನಲ್ಗೆ ಹೊಸಬರಾಗಿದ್ದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. SSLCಗೆ ಸಂಬಂಧಿಸಿದಂತೆ ನೋಟ್ಸು, ಪಾಸಿಂಗ್ ಪ್ಯಾಕೇಜು, ಟ್ರಿಕ್ಸು ಮತ್ತು ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಮಾಡೆಲ್ ಕ್ವಶನ್ ಪೇಪರು ಮತ್ತು ಮಾಡೆಲ್ ಕ್ವಶನ್ ಆನ್ಸರ್ಸ್ಗಳನ್ನು ಸಂಪೂರ್ಣವಾಗಿರೋ ನೋಟ್ಸನ್ನು ಹಾಕ್ತೀನಿ ಅಂತ ಹೇಳ್ತಾ, ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆಲ್ರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಪಾಸಾಗಿ.